ಅನಲಾಗಿಂದ ಹೋಗಿ ಡಿಜಿಟಲ್ ಆಯಿತು. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಅಷ್ಟರೊಳಗೆ ಒಂದು ಸ್ವಲ್ಪ ನನಗೂ ಸಿನಿಮಾಗೂ ಒಂಚೂರು ಆ ಕಡೆ ಈ ಕಡೆ ಆಗಿ ಒಂಚೂರು ಮೂನ್ಸ್ಗಳಾಯಿತು. ಸೊ ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿನಿಮಾ ನನಗೊಂಥರ ಗರ್ಲ್ ಫ್ರೆಂಡ್ ಇದ್ದಂಗೆ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆವಾಗ ಜಗಳ ಆಗುತ್ತೆ. ಹಂಗೆ ಜಗಳ ಆಯಿತು, ದೂರ ಆದ್ವಿ. ಸೊ ಇವಾಗ ಗರ್ಲ್ ಫ್ರೆಂಡ್ ತಿರುಗಿ ನೋಡಿ ಒಂದು ಸ್ಮೆಲ್ ಕೊಟ್ಟರು, ಮತ್ತೆ ವಾಪಸ್ ಬಂದಿದ್ದೀವಿ. ಮತ್ತೆ ಲವ್ ಸ್ಟೋರಿ ಇವಾಗ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಬಟ್ ಈ ಬಣ್ಣದ ಋಣ ಇರ್ಬೋದು, ಬಣ್ಣ ಅನ್ನೋದು ಬಿಡಲ್ಲ ಸರ್. ಆಯ್ತು, ನಾವು ಬಿಟ್ಟರು ಅದು ಬಿಡಲ್ಲ ಬಿಡಿ, ಬಿಡಲ್ಲ ಅದು. ಅದಂತೂ ನೋಡಿ. ಅದಕ್ಕೆ ನಾನು ಯಾವ ಸಿನಿಮಾನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಲಾಕ್ಡೌನ್ಗಿಂತ ಮುಂಚೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ರಾಜೀವ ಅಂತ ಒಂದು ಸಿನಿಮಾ ಬಂತು. ನಮ್ಮ ತಿರ್ಗಾ ಬೇಡ ಬಿಡು ಅಂದ್ಕೊಂಡಿದ್ದೆ. ಸಡನ್ನಾಗಿ ಒಂದು ಲಾಕ್ಡೌನ್ ಟೈಮಲ್ಲಿ ಶೀಲೇಶು ನಾನು ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿದ್ದೆ, ಪೆಪೆ ಅಂತ. ಸೊ ಅದಾಗಿ ಕರೆಕ್ಟಾಗಿ 2023 ಆ ಸಿನಿಮಾ ಟೇಕ್ ಆಫ್ ಆಯಿತು. ಯಾರು ನಾವು ವಿನಯ್ ಅವ್ರನ್ನ ಹಾಕ್ಕೊಂಡು ಮಾಡೋದು ಸಿನಿಮಾನ. ನಾನು ಸುಮ್ಮನೆ ಆಗೋದು. ಅದಾಗಿ ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಆದಮೇಲೆ, ಸರ್ ಅದು ಗುಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ ಸರ್, ನೀವೇ ಮಾಡುವ. ಬಿಡಮ್ಮ ನಾನು ಮಾಡಲ್ಲ.